ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ರೈ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ವಜ್ರಾಸನ. ತ್ರಿಭುಜಾಕೃತಿಯಲ್ಲಿ ಹೋಲುವ ವಜ್ರಕ್ಕೆ ಈ ಹೆಸರನ್ನು ಮೀಸಲಾಗಿದೆ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ವಜ್ರಾಸನ. ಮೊದಲು ನೇರವಾಗಿ ಕುಳಿತುಕೊಳ್ಳಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಬೆನ್ನು ನೇರ ಮಾಡಿಕೊಂಡಿರಬೇಕು. ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಳ್ಳಿ, ಎಡಗಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಎರಡೂ ಹಿಮ್ಮಡಿಗಳನ್ನು ಸೇರಿಸಿ ಗುದದ್ವಾರದ ಭಾಗಕ್ಕೆ ಎರಡೂ ಹಿಮ್ಮಡಿಗಳು ಬರುವ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು. ಎರಡೂ ಮಂಡಿಗಳನ್ನು ಸೇರಿಸಿ ಬೆನ್ನು ನೇರವಾಗಿರಲಿ, ದೃಷ್ಟಿ ನೇರ. ಎರಡೂ ಕೈಗಳನ್ನು ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಥವಾ ಮಂಡಿಗಳ ಮೇಲೆ ಇಟ್ಟುಕೊಳ್ಳಬಹುದು. ಈಗ ನಿಧಾನವಾಗಿ ಬಲಗಾಲನ್ನು ಆಮೇಲೆ ಎಡಗಾಲನ್ನು ಮುಂದಕ್ಕೆ ತೆಗೆದುಕೊಂಡು ಕೈಗಳನ್ನು ಹಿಂದಕ್ಕೆ ಊರಿ ವಿಶ್ರಾಂತಿಯನ್ನು ಪಡೆಯಿರಿ. ವಜ್ರಾಸನದಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ, ವಜ್ರಾಸನ ಮಾಡುವುದರಿಂದ ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ಈ ಆಸನ ಉತ್ತಮ ಆಸನವಾಗಿದೆ. ಹಾಗೆಯೇ ಪೈಲ್ಸ್ ಪ್ರಾಬ್ಲಮ್, ಮಂಡಿ ನೋವಿನ ಸಮಸ್ಯೆ ಇರುವವರಿಗೆ ಈ ಆಸನ ತುಂಬಾ ಉಪಯುಕ್ತಕಾರಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.